ನಮಸ್ಕಾರ ಎಲ್ಲರಿಗೂ. ನಾವು ಬಂದಿದ್ದೀವಿ ಇವತ್ತು ನಯಾಗ್ರಾ ಫಾಲ್ಸ್ ಬಿನ್ನಿಮಲ್ ಜಾತ್ರೆಗೆ. ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನನ್ನ ಫ್ಯಾಮಿಲಿ ಬಂದಿದ್ದಾರೆ ನೋಡಿ, ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಒಳಗೋಗೋಣ ಈಗ. ನಾವು ಒಂದು ಸಂಜೆ 4 ಗಂಟೆ ಮೇಲೇನೋ ಬಂದ್ವಿ ಆ್ಯಂಡ್ ಪಾರ್ಕಿಂಗಿಗೆ ತುಂಬ ಜಾಗ ಇದೆ. ಫಸ್ಟ್ ಪಾರ್ಕಿಂಗಿಗೆ 20 ರೂಪೀಸ್ ಪೇ ಮಾಡಬೇಕು ಆ್ಯಂಡ್ ಎಂಟ್ರಿ 100 ರೂಪೀಸ್ ಇದೆ ಒಬ್ರಿಗೆ. 4 to 9 ಇರುತ್ತೆ ಆ್ಯಂಡ್ ಮಾರ್ಚ್ ಇಂದ ಮೇ 26ವರೆಗೂ ಏನೋ ಇದೆ. ಸೊ ನಾವು ಎಂಟ್ರಿ ಟಿಕೆಟ್ ತೊಗೊಂಡು ಒಳಗೋದ್ವಿ. ಇದು ಬಂದು ಬಿನ್ನಿಮಲ್ ಕಾಟನ್ ಪೇಟೆ ಹತ್ರ ಇರೋದು. ನಾನು ನಿಮಗೆ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಒಳಗಡೆ ಅವರು ಒಂದು ನ್ಯೂಯಾರ್ಕ್ ನಯಾಗ್ರಾ ಫಾಲ್ಸ್ ಟೀಮಲ್ಲಿ ಮಾಡಿದ್ದಾರೆ. ನೀವು ಎಂಟರ್ ಆಗ್ತಿದ್ದಂಗೆ ಅಲ್ಲಿ ನಯಾಗ್ರಾ ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ ಆ್ಯಂಡ್ ಇದೆಲ್ಲ ಫೋಟೋ ತೊಗೊಳಕ್ಕೆ ಜಾಗ. ಈವ್ನಿಂಗ್ ಏನಾದರೂ ನೀವು ಆಫ್ಟರ್ 7 ಹೋದರೆ ಈ ವಾಟರ್ಸ್ಗೆ ಲೈಟಿಂಗ್ಸ್ ಕೂಡ ಇರುತ್ತೆ. ನಾವು ರಿಟರ್ನ್ ಬರ್ತಾ ಅದನ್ನು ತೆಗಿಯೋಕ್ಕಾಗಲಿಲ್ಲ. ಅದನ್ನು ಬಿಟ್ಟರೆ ಇದೇ ಥರ ನಯಾಗ್ರಾ ವಾಟರ್ ಫಾಲ್ಸ್ ಇರುತ್ತೆ. ಬಂದು ನೀವು ಫೋಟೋಸ್ ಎಲ್ಲ ತೊಗೊಂಡು ಫ್ಯಾಮ್ಲಿ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ನಾವು ಹೋದಾಗ ಕ್ರೌಡ್ ಸ್ವಲ್ಪ ಕಮ್ಮಿನೇ ಇತ್ತು. ಮೇ ಬಿ ಇವಾಗ ಎಲ್ಲರಿಗೂ ವಿಷಯ ಗೊತ್ತಾಗ್ತಿದೆ ಅನಿಸುತ್ತೆ. ಆಮೇಲೆ ನಾವು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಇರೋದು ಬಟರ್ಫ್ಲೈ ಟೀಮ್ ಇದೆ. ಅದು ಬಂದು ರೊಬಾಟಿಕ್ ಬಟರ್ಫ್ಲೈ ಪಾರ್ಕ್ ಅಂತ ಮಾಡಿದ್ದಾರೆ. ತುಂಬ ಮರೆ ಆಗೋಗಿದೆ ಪ್ರಾಣಿಗಳು, ಅದನ್ನು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಬಟರ್ಫ್ಲೈಯಲ್ಲೇ ಡಿಫ್ರೆಂಟ್ ಆಗಿರೋದನ್ನ ತೋರಿಸಿದ್ದಾರೆ. ಮತ್ತು ಲೇಡಿ ಬಗ್ ಇಟ್ಟಿದ್ದಾರೆ, ಹನಿ ಬಿ ಇಟ್ಟಿದ್ದಾರೆ. ಮಕ್ಳಿಗೆಲ್ಲ ತುಂಬಾ ಒಂಥರ ನೋಡೋಕೆ ವಾವ್ ಅನಿಸೋ ಜಾಗ ಇದು. ಅವ್ರ ಸೆಟ್ಟಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ 2 months ತೊಗೊಂಡಿದ್ರಂತೆ ಇದನ್ನೆಲ್ಲ ರೆಡಿ ಮಾಡೋಕ್ಕೆ. ನೀವೇ ನೋಡ್ತಾ ಬನ್ನಿ ಹೇಗಿದೆ ಅಂತ. ನೋಡ್ತಾ ಇದ್ದೀರಾ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಸೊ ಹೀಗಿತ್ತು ಆ ಬಟರ್ಫ್ಲೈ ಥೀಮ್ ಪಾರ್ಕ್. ಇದು ಒಳಗಡೆ ಇನ್ನೂ ಡಿಫ್ರೆಂಟ್ ಇತ್ತು ಬಟರ್ಫ್ಲೈ ಬಿಟ್ಟು. ಸ್ಮಾಲ್ ಬೇರೆ ಇನ್ಸೆಕ್ಟ್ಸ್ ಎಲ್ಲ. ಆಮೇಲೆ ನೀವು ನೋಡಿರ್ಬೋದು ಏಡಿಕಾಯಿ ಕೂಡ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಆಚೆ ಬಂದರೆ ಎಲ್ಲ ಕಡೆ ಅಂಗಡಿಗಳು ಹಾಕಿದ್ದಾರೆ. ಚಪ್ಪಲಿ ಅಂಗಡಿ ಆಗಿರ್ಬೋದು, ಬುಕ್ ಅಂಗಡಿ ಆಗಿರ್ಬೋದು, ಚಿಕ್ಕ ಮಕ್ಳಿಗೆ ಆಟ ಆಡೋ ಐಟಮ್ಸ್ ಆಗಿರ್ಬೋದು, ಆಮೇಲೆ ಬಲೂನ್ಸು, ಜೊತೆಗೆ ಏನಾದರೂ ಅಡುಗೆ ಐಟಮ್ಸ್ ತೊಗೊಬೇಕು ಅಂದರೆ ಅದು, ದೇವ್ರು ಬೇಕು ಅಂದರೆ ದೇವರು, ಪರ್ಸು, ಈ ಥರ ಬೇಜಾನ್ ಅಂಗಡಿಗಳು ಹಾಕಿದ್ರು. ಆ್ಯಂಡ್ ಈ ಥರ ಗೇಮ್ಸ್ ಆಡಿಸ್ತಾರಲ್ಲ, ಗೇಮ್ಸ್ ಆಡಿಸಿ ನೀವು ಗೆದ್ದರೆ ನಿಮ್ಗೆ ಅಲ್ಲಿ ಗೊಂಬೆ ಕೊಡೋದು, ಆ ಥರ ತುಂಬ ಒಂದು 2-3 ಅಂಗಡಿಗಳು ಅದನ್ನೇ ಹಾಕಿದ್ರು. ನೋಡ್ತಾ ಹೋಗಿ.
ಎಕ್ಸೈಟಿಂಗ್ ಏನು ಅಂದರೆ ಮಾಲ್ಸಲ್ಲೆಲ್ಲ ಇರುತ್ತಲ್ಲ 3D ವ್ಯೂ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದು, ಲೈಕ್ ಆರರ್ ಅಡ್ವೆಂಚರ್ಸ್ ಎಲ್ಲ, ಅದು ಕೂಡ ಇತ್ತು. ಒಬ್ಬರಿಗೆ 100 ರೂಪೀಸ್. ಅದಾದಮೇಲೆ ಮಕ್ಳಿಗೆ ಆಟ ಆಡೋಕ್ಕೆ ತುಂಬ ಆಪ್ಷನ್ಸ್ ಇತ್ತು. ಕಾರ್, ಬೋಟ್, ಆ ಥರ ತುಂಬ ಆಪ್ಷನ್ಸ್ ಇತ್ತು. ಜೊತೆಗೆ ಟ್ರೈನ್ ಕೂಡ ಇದೆ ಚಿಕ್ಕ ಮಕ್ಳು ಆಟ ಆಡೋಕ್ಕೆ. ಆಮೇಲೆ ದೊಡ್ಡವ್ರು ಕೂಡ ಜೈಂಟ್ ವೀಲ್ ಆಡ್ಬೋದು, ಮತ್ತು ಬೋಟ್ ಆಡ್ಬೋದು. ಈ ಥರ ವೆರೈಟೀಸ್ ಇತ್ತು. ಆ್ಯಂಡ್ ಎವ್ರಿಥಿಂಗ್ ನೀವು ಪೇ ಮಾಡಬೇಕು ಒಳಗೋದ್ಮೇಲೆ. ಆ್ಯಂಡ್ ತಿನ್ನೋಕೆ ಕೂಡ ಇದೆ. ನಮಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಆದರೂ ನಾವು ಬಜ್ಜಿ, ಐಸ್ ಕ್ರೀಮ್ ಅದೆಲ್ಲ ತೊಗೊಂಡು ತಿಂದ್ವಿ. ಇದು ಸ್ಪೆಸಿಫಿಕ್ ಆಗಿ ನಾವೇ ಹೋಗಬೇಕು ಅಂತ ಏನಿಲ್ಲ. ದೊಡ್ಡವರು, ಮಕ್ಕಳು ಎಲ್ಲ ಹೋಗ್ಬೋದು. ಹೋಗಿ ಟೈಮ್ ಸ್ಪೆಂಡ್ ಮಾಡಿ, ಆಟ ಆಡೋರು ಆಟ ಆಡಿ. ಆಮೇಲೆ ಈ ಅಡ್ವೆಂಚರಸ್, ಹಾರರ್ ಥರ ಎಲ್ಲ ಥೀಮ್ಸ್ ತುಂಬ ಇತ್ತು. ಸ್ಕೇರಿ ಹೌಸ್ ಇತ್ತು. ಆ್ಯಂಡ್ ಇದು 9D ವ್ಯೂ. ನಾನು ಹಾರರ್ ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ಡ್ ಇಟ್. ಅಂಥ ಭಯಂಕರವಾಗಿರಲಿಲ್ಲ, ಬಿಕಾಸ್ ಆಲ್ರೆಡಿ ನನ್ನ ಮೈಂಡ್ ಸೆಟ್ ಆಗೋಗಿತ್ತು ಇದೇನು ಒರಿಜಿನಲ್ ಹಾರರ್ ಅಲ್ಲ ಅಂತ. ಬಟ್ ಎದುರಿಗೆಲ್ಲ ಬಂದಾಗ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಆ್ಯಸ್ ಐ ಸೆಡ್, ಐಸ್ ಕ್ರೀಮ್ ತಿಂದ್ವಿ. ಅದಾದಮೇಲೆ ನನ್ನ ತಂಗಿನೂ ಒಂದಷ್ಟು ಗೇಮ್ಸ್ ಎಲ್ಲ ಆಡಿದ್ಲು. ಆಮೇಲೆ ನಾವು ಹೋದ್ವಿ ಸ್ಕೇರಿ ಹೌಸ್ಗೆ. ಸ್ಕೇರಿ ಹೌಸ್ ಬಂದು 50 ರೂಪೀಸ್. ನಾನು ಹೇಳಿದೆ ಅಲ್ಲ 9D ವ್ಯೂ, ಅದು 150 ರೂಪೀಸ್. ನೀವು ಕೊಟ್ಟಿರೋ 6 ಆಪ್ಷನ್ಸಲ್ಲಿ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ವಾಟರ್ ಅಥವಾ ಸೆಲಿಷಿಯಲ್ಸ್ ಬಾಡೀಸ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾನು ಹಾರರ್ಗೆ ಹೋಗಿದ್ದೆ. ಅದಾದಮೇಲೆ ಸ್ಕೇರಿ ಹೌಸ್ಗೆ ಹೋಗಿದ್ವಿ. ಹೇಗಿತ್ತು ಸ್ಕೇರಿ ಹೌಸಲ್ಲಿ? ಅಣ್ಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸ್ಕೇರಿ ಹೌಸ್ ಚೆನ್ನಾಗೇನೋ ಇತ್ತು, ಬಟ್ ನಾವು ಆಲ್ರೆಡಿ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿರೋ ಕಾರಣಕ್ಕೆ ನಮ್ಗೆ ಯಾರಿಗೂ ಅಷ್ಟು ಭಯ ಆಗಲಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ. ಮುಗಿಸ್ಕೊಂಡು ಈವ್ನಿಂಗ್ ಬರೋ ಅಷ್ಟರಲ್ಲೇ ಒಂದು 8 ಆಗೋಗಿತ್ತು. ಬಟ್ ನಾನು ಹೋಗ್ತಾ ಮತ್ತೆ ನಯಾಗ್ರಾ ಫಾಲ್ಸ್ ಹತ್ರ ಹೋಗಿದ್ದು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೆ. ಅದನ್ನು ಬಿಟ್ಟು ಆಚೆ ಕಡೆ ನಾನು ಲೈಟ್ಸ್ ಹಾಕಿರೋದನ್ನೆಲ್ಲ ತೆಗೆದೆ, ಬಿಕಾಸ್ ಹೋಗುವಾಗ ಹೇಗೆ ಕಾಣುತ್ತೆ ಅಂತ ತೋರಿಸೋಣ ಅಂತ. ಸೊ ನೀವು ಬರೋಂಗಿದ್ರೆ ಬರ್ಬೋದು. 4 to 9 ಇರುತ್ತೆ, ಮೇವರೆಗೂ ಇರುತ್ತೆ. ನಿಮ್ಮ ಫ್ಯಾಮ್ಲಿ ಜೊತೆ ಬಂದು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ. ನಾನು ಒಂದಷ್ಟು ಫೋಟೋಸ್ ತೊಗೊಂಡೆ. ನ್ಯೂಯಾರ್ಕ್ ಥರ ಸ್ಪೇಸ್ ಇದೆ ಅಂದ್ಬಿಟ್ಟು ಸುಮ್ಮನೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಈ ವಿಡಿಯೋ ಕೂಡ ತೆಗೆದೆ. ನನ್ನ ಪೂರ್ತಿ ವಿಡಿಯೋನ ನೀವು ನನ್ನ ನೆಕ್ಸ್ಟ್ ಶಾರ್ಟ್ಸಲ್ಲಿ ನೋಡಬೇಕಾಗತ್ತೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.